ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಿದ್ದೇಶ್ವರ ಸ್ವಾಮೀಜಿಯವರ ಸಿದ್ಧಾಂತ ಶಿಖಾಮಣಿ ಬುಕ್ಕು 5ನೇ ಪರಿಚ್ಛೇದದಿಂದ ಆರಂಭ ಆಗಿದೆ. ಮೊದಲಿನ 4 ಪರಿಚ್ಛೇದಗಳೇನದವು ಅಂದ್ರೆ ರೇಣುಕಾದಿ ಪಂಚಾಚಾರ್ಯರ, ಶಿವಯೋಗಿ ಶಿವಾಚಾರ್ಯರ ಅದರ ಐತಿಹಾಸಿಕ ವಿಚಾರಗಳದಾವ. ಇದರೊಳಗೆ ಅವುಗಳನ್ನು ಹೇಳಿ ಮುಂದೆ ಆ ಒಂದು ಈ ಮೊದಲಿನ 4 ಪರಿಚ್ಛೇದಗಳಲ್ಲಿರುವ ಶ್ಲೋಕಗಳನ್ನು ಅರ್ಥಗಳನ್ನು ಹೇಳುವುದಕ್ಕೆ ಯಾವುದು ತಗೊಳ್ತಾ ಇದ್ದೀವಿ ಅಂದ್ರೆ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1 ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಗ್ರಂಥದಿಂದ 4 ಪರಿಚ್ಛೇದಗಳ ಈ ವಿಚಾರಗಳನ್ನು ನಾವು ಇಲ್ಲಿ ಹೇಳಿ ಮುಂದೆ 5ನೇ ಪರಿಚ್ಛೇದದಿಂದ ತತ್ವಚಿಂತನಕ್ಕೆ ಆ ಬುಕ್ಕಿಗೆ ಹೋಗ್ತೀವಿ. ಮೊದಲಿದು ಮುಗಿಸ್ಬಿಡಮಲ್ರಿ, ಅದು ಅರ್ಧ ಇದರ್ಧ ಮಾಡ್ಕೊತ ಕೂತ್ರೆ ಬರೋಬ್ಬರಿ ಆಗಲ್ಲ. ಈ 4 ಪರಿಚ್ಛೇದಗಳನ್ನು ಮುಗಿಸ್ಬಿಡೋಣ ಬಡ ಓದಿ. ಚಾರಿತ್ರಿಕ ಭಾಗಗಳು ಏನದಾವ ವಿಶ್ಲೇಷಣೆ, ಸುಮ್ಮನೆ ಹಿಂದಿನ ಹಿಸ್ಟ್ರಿ ಅಷ್ಟೇ, ಅದೇನು ಎಕ್ಸ್ಪ್ಲೈನ್ ಮಾಡೋದಿರಲ್ಲ, ಏನೂ ಇರಲ್ಲ. ಅದಕ್ಕೆ ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಿಚ್ಛೇದ 1 ಅದರೊಳಗೆ ಮೊದಲ 7 ಶ್ಲೋಕಗಳು ಶಿವಸ್ತುತಿ ಮತ್ತು ಆಮೇಲೆ 5 ಶ್ಲೋಕಗಳು ಶಕ್ತಿ ಸ್ತುತಿ ಮಾಡಿ ಮುಂದೆ 13 ಮತ್ತು 14ನೇ ಶ್ಲೋಕಗಳಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ ಶಿವಯೋಗಿ ಅಂತ ಒಬ್ಬ ಮೂಲ ಪುರುಷ, ಈ ಗ್ರಂಥಕರ್ತರಾದ ಶಿವಯೋಗಿ ಶಿವಾಚಾರ್ಯರಿಗೆ ಮೂಲ ಪುರುಷ ಒಬ್ಬವ ಶಿವಯೋಗಿ ಅಂತ ಇದ್ರು. ಆ ಶಿವಯೋಗಿಯ ಮಗ ಮುದ್ದದೇವ, ಅವರು ಮುದ್ದದೇವ ಅಂತ ಆಚಾರ್ಯರು ಜನಿಸಿದರು. ಮುಂದೆ ಆ ಮುದ್ದದೇವನ ಮುಂದಿನ ವಂಶಾವಳಿಯನ್ನ ಹೇಳ್ತಾರೆ. 16ನೇ ಶ್ಲೋಕದಲ್ಲಿ ಮುದ್ದಾನಾತ್ ಸರ್ವಜಂತೂನಾಂ ಮುದ್ದಾನಾತ್ ಸರ್ವಜಂತೂನಾಂ ಪ್ರಣತಾನಾಂ ಪ್ರಬೋದತಃ ಮುದ್ದದೇವ ಇತಿ ಖ್ಯಾತಃ ನಮಾಖ್ಯಾಯಂತ ವಿಷ್ಣುತಾ. ಹಿಂಗಂದ್ರೆ ಸಕಲ ಪ್ರಾಣಿಗಳಿಗೆ ಅಂದ್ರೆ 84 ಲಕ್ಷ ಜೀವರಾಶಿಗಳಿಗೆ ನೋಟ ಮಾತ್ರದಿಂದ ಅವರ ದೃಷ್ಟಿಯಿಂದ ಮತ್ತು ಶರಣಾಗತರಾದವರಿಗೆ ಜ್ಞಾನೋಪದೇಶದಿಂದ ಸಂತೋಷವನ್ನು ಉಂಟು ಮಾಡ್ತಿದ್ರು. ಸಂತೋಷದ ಇನ್ನೊಂದು ಹೆಸರು ಮುದ, ಅದಕ್ಕೆ ಮುದ ಇದ್ದದಕ್ಕೆ ಮುದ್ದದೇವ ಅಂತ ಹೆಸರಿಟ್ರು. ಆದ್ದರಿಂದ ಈ ಆಚಾರ್ಯರಿಗೆ ಮುದ್ದದೇವ ಎಂಬ ಹೆಸರು ಅನ್ವರ್ಥಕವಾಗಿಯೂ ರೂಢವಾಗಿತ್ತು. ಮುಂದಿಂದು ಹೋದ್ರೆ ಶ್ಲೋಕ ಶಿವಾತ್ಮಕ. ಮುದ್ದದೇವ ಅಂತ ಹೆಸರು ಯಾಕೆ ಬಂತು ಅನ್ವರ್ಥಕ ಅಂತ ಗೊತ್ತಾಯ್ತಲ್ಲ, ಹೇಳಿದ್ದು ಸಂತೋಷವನ್ನು ಉಂಟು ಮಾಡ್ತಿದ್ರು. ತತ್ವೋಪದೇಶ ಮಾಡಿ ಸಕಲ ಪ್ರಾಣಿಗಳಿಗೆ ನೋಟ ಮಾತ್ರದಿಂದ ಮತ್ತು ಶರಣಾಗತರಾದವರಿಗೆ ಜ್ಞಾನೋಪದೇಶದಿಂದ. ಶರಣಾಗತರಾಗಿ ಸರೆಂಡರ್ ಆದವರಿಗೆ ಜ್ಞಾನ, ಇನ್ನು ಉಳಿದವರಿಗೆ ನೋಟದಿಂದ. ಈಗ ನೀವು ಜಗದ್ಗುರುಗಳು ಅದು ಕಾರ್ನಿಂದ ಕೆಳಗೆ ಇಳೆ ಟೈಮ್ನೊಳಗ ಅವ್ರು ಎಷ್ಟು ಸಾಧ್ಯ ಇದೆ ಅಷ್ಟು ಜನರಿಗೆ ನೋಟದಿಂದ ಸಂತೋಷಗೊಳಿಸ್ತಾರೆ. ಹಿಂಗ ನೋಡಿ ಅವ್ರಿಗೆ ಅವ್ರ ಮೇಲೆ ದೃಷ್ಟಿ ಹರಿಸಿ ಸಂತೋಷ ಪಡಿಸ್ತಾರೆ. ಅವ್ರು ನೋಡೋರು ನಮಗೆ ನೋಡ್ಲಕತ್ತಾರೆ ನಂಗ ಹಂಗ್ ಮಾಡ್ತಿರ್ತಾರ ಅವ್ರು. ನೋಟದಿಂದ ಸಂತೋಷ, ನೋಟದಿಂದ ಸಂತೋಷ ಉಂಟು ಮಾಡೋದೊಂದು ಕಲಿಬೇಕು. ಮತ್ತೆ ಜ್ಞಾನೋಪದೇಶದಿಂದ ಸಂತೋಷ, ಮುಮುಕ್ಷುಗಳಿಗೆ ಜ್ಞಾನೋಪದೇಶ, 2 ರೀತಿ ಸಂತೋಷ. ಇದನ್ನ ಕಲಿಬೇಕು, ತರಬೇತಿ ಇರಬೇಕು ನೋಟದಿಂದ ಸಂತೋಷಗೊಳಿಸೋದು. ಮುಂದಿಂದು
17ನೇ ಶ್ಲೋಕ ಏನದ, ಆ ಮುದ್ದ ದೇವನಿಗೂ ಪವಿತ್ರನು ರಾಗದ್ವೇಷಾದಿ ರಹಿತನು ಶಿವಸ್ವರೂಪಿಯು ಪಶು ಪತಿ ಪಾಶವೆಂಬ ಪದಾರ್ಥತ್ರಯದ ವಿಚಾರವನ್ನು ಮಾಡುವ ಕ್ರಿಯಾಚರ್ಯ ಜ್ಞಾನ ಯೋಗಗಳೆಂಬ 4 ಕ್ರಿಯಾ ಚರ್ಯ ಜ್ಞಾನ ಯೋಗಗಳೆಂಬ 4 ಪಾದಗಳಿಂದ ಕೂಡಿದ ಶಿವಾಗಮಗಳ ಅರ್ಥವನ್ನು ನಿರ್ಣಯಿಸುವವನು ಆದ ಸಿದ್ಧನಾಥ ಶಿವಾಚಾರ್ಯನೆಂಬುವವನು ಮಗನಾಗಿ ಜನಿಸಿದ. ಮುದ್ದದೇವನ ಮಗ ಸಿದ್ಧನಾಥ ಶಿವಾಚಾರ್ಯ. ಸಿದ್ಧನಾಥ. ನೀವು ವೇದಗಳಲ್ಲಿ 4 ಅದಾವಲ್ಲ, ಬ್ರಾಹ್ಮಣ ಮತ್ತ ಆರಣ್ಯಕ ಮತ್ತೆ ಸಂಹಿತ. ಬ್ರಾಹ್ಮಣ, ಸಂಹಿತ, ಆರಣ್ಯಕ, ಕೊನೆಗೆ ಉಪನಿಷತ್. ಹಂಗ ಈ ಅವು ವೇದಗಳಲ್ಲಿ. ಇವು ಆಗಮಗಳಲ್ಲಿ ಏನದಾವಂತ ಇವು ಗೊತ್ತಿರ್ಬೇಕು ನಿಮಗ. ಕ್ರಿಯಾ ಚರ್ಯ ಜ್ಞಾನ ಯೋಗ ಅಂತೇಳಿ ಇವು 4 ಪಾದಗಳು. ಈ ರೀತಿ ಪಶು ಪತಿ ಪಾಶ. ಪಶು ಅಂದ್ರೆ ಜೀವ. ಪಾಶ ಅಂತಂದ್ರೆ ಸತ್ವ ರಜ ತಮ ಗುಣಗಳಿಂದ ಉಳ್ಳಂತ ಪ್ರಕೃತಿಯ ಪಾಶ. ಈ ಜಗತ್ತಿನ ಜೊತೆಗೆ ಸಂಬಂಧವನ್ನು ಉಂಟು ಮಾಡುವಂತ ಪಾಶ ಅದು ಪಶು ಪಾಶ. ಪತಿ ಅಂತಂದ್ರೆ ಪರಮಾತ್ಮ. ಹಿಂಗ ಇವೆಲ್ಲ ತಿಳ್ಕೊಂಡವನು ಪದಾರ್ಥ ತ್ರಯದ ವಿಚಾರವನ್ನು ಮಾಡುವ ರಾಗದ್ವೇಷಾದಿ ರಹಿತನೂ ಆದ ಶಿವಸ್ವರೂಪಿಯೂ ಆದ ಪವಿತ್ರನೂ ಆದ. ಈ ರೀತಿ ಕ್ರಿಯಾ ಚರ್ಯ ಜ್ಞಾನ ಯೋಗಗಳೆಂಬ 4 ಪಾದಗಳಿಂದ ಕೂಡಿದ ಶಿವಾಗಮಗಳ ಅರ್ಥವನ್ನು ನಿರ್ಣಯಿಸುವವನು ಆದ ಸಿದ್ಧನಾಥ ಶಿವಾಚಾರ್ಯನೆಂಬುವನು ಹುಟ್ಟಿದ. ಮೊದಲನವ ಶಿವಯೋಗಿ, 2ನೇದವನು ಮುದ್ದದೇವ, 3ನೇದವನು ಸಿದ್ಧನಾಥ ಶಿವಯೋಗಿ. ಇದು ಗೊತ್ತಾಗಬೇಕು ನಿಮಗೆ, ಸಿದ್ಧನಾಥ ಶಿವಾಚಾರ್ಯ. ಮುಂದೆ 18ನೇ ಶ್ಲೋಕ. ವೀರಶೈವ ಶಿಖಾರತ್ನಂ ವಿಶಿಷ್ಟಾಚಾರ ಸಂಪದಂ ಶಿವಜ್ಞಾನ ಮಹಾಸಿಂಧುಂ ಯಂ ಪ್ರಶಂಸಂತಿ ದೇಶಿಕಾಃ. ಅಂದ್ರೆ ದೇಶಿಕ ಅಂದ್ರೆ ಉಪದೇಶ ಮಾಡುವ ಆಚಾರ್ಯರು. ಯಾವ ಅಂದ್ರೆ ಸಿದ್ಧನಾಥ ಶಿವಾಚಾರ್ಯನನ್ನ ವೀರಶೈವ ಶಿಖಾರತ್ನ ಅಂದ್ರೆ ವೀರಶೈವ ವೃಂದಕ್ಕೆ ಶಿಖಾಮಣಿ ಸ್ವರೂಪನನ್ನಾಗಿ, ವೀರಶೈವ ಸಂಪದಕ್ಕೆ ಶ್ರೇಷ್ಠವಾದ ಆಚಾರವುಳ್ಳವನನ್ನಾಗಿ, ಶಿವಜ್ಞಾನ ಮಹಾಸಿಂಧು ಅಂದ್ರೆ ಜ್ಞಾನದ ಮಹಾಸಾಗರನನ್ನಾಗಿಯೂ ಪ್ರಶಂಸಿಸಿ ಹೊಗಳುತ್ತಿದ್ದರು. ಏನೇನಂತಿರು ಅಂತಂದ್ರೆ ಸಿದ್ಧನಾಥ ಶಿವಾಚಾರ್ಯನನ್ನ ವೀರಶೈವ ಶಿಖಾರತ್ನ ಅಂತಿದ್ರು. ಮತ್ತೆ ವಿಶಿಷ್ಟಾಚಾರ ಸಂಪದ ಅಂದ್ರೆ ಆಚಾರ ಸಂಪನ್ನದನ ಅಂತೆ. ಶಿವಜ್ಞಾನ ಮಹಾಸಿಂಧು ಅಂದ್ರೆ ಶಿವಜ್ಞಾನದ ದೊಡ್ಡ ಸಾಗರನೇ ಅದನ ಅಂತೇಳಿ ಸಿದ್ಧನಾಥ ಶಿವಾಚಾರ್ಯರ ಬಗ್ಗೆ ಎಲ್ಲರೂ ಪಂಡಿತರು ಮಹಾತ್ಮರು ಹೊಗಳ್ತಿದ್ರಂತ. ಅಷ್ಟು ಶಾಣೆ ಇದ್ನಂತ. ಆಚಾರ್ಯರು ದೇಶಿಕ ಅಂದ್ರೆ ಆ ಉಪದೇಶ ಮಾಡುವ ಆಚಾರ್ಯರು ಸಿದ್ಧನಾಥ ಶಿವಾಚಾರ್ಯರನ್ನ ಆ ರೀತಿಯಾಗಿ ಹೊಗಳ್ತಿದ್ರು. ಏನೇನಂತ? ವೀರಶೈವ ಶಿಖಾರತ್ನ, ರತ್ನದಾಗೆ ಮತ್ತು ಶಿಖಾರತ್ನ. ಈ ರುದ್ರಾಕ್ಷಿ ಮಾಲೆ ಒಳಗೆ 108 ಆದ ಕೂಡ್ಲೇನೆ ಅವೆಲ್ಲದರ ಮ್ಯಾಲ ಒಂದಿರ್ತದಲ್ಲ, ಹಂಗೆ ಶಿಖಾರತ್ನ. ಮತ್ತೆ ವಿಶಿಷ್ಟಾಚಾರ ಸಂಪದ, ಎಲ್ಲ ವೀರಶೈವ ಆಚಾರಗಳೇನದವ ಎಲ್ಲ ಸಂಪದನಾಗಿದ್ದ. ಮತ್ತೆ ಶಿವಜ್ಞಾನ ಮಹಾಸಿಂಧು ಅಂತಂದ್ರೆ ಅಷ್ಟಾವರಣ ಪಂಚಾಚಾರ ಶತಸ್ಥಲ ಅವ್ರದ್ದೇನದವ ತತ್ವಜ್ಞಾನದ ಏನು ಸಾಗರ, ಸಮುದ್ರನೇ ತಾನಾಗಿದ್ದ
ಅಂತ ಹೇಳಿ ಮುಂದೆ ಯಸ್ಯಾಚಾರ್ಯ ಕುಲೇ ಚಾತಾಂ ಸತಾಮಾಚಾರ ಮಾತೃಕಾಂ ಶಿವಭಕ್ತಿ ಸ್ಥಿರಾಯಸ್ಮಿನ್ ಯತ್ನೇ ವಿಗತ ವಿಪ್ಲವ. ಯದಾಚಾರ್ಯ ಕುಲೆ ಅಂದ್ರೆ ಯಾವ ಸಿದ್ಧನಾಥ ಶಿವಾಚಾರ್ಯನ ವಂಶದಲ್ಲಿ ಸತಾಂ ಅಂದ್ರೆ ಸತ್ಪುರುಷರ ಆಚಾರ ಮಾತೃಕ ಅಂದ್ರೆ ಆಚಾರಗಳ ಮೂಲವು ಜಾತ ಉತ್ಪನ್ನವಾಯಿತೋ ಯಸ್ಮಿನ್ ಯಾವ ಸಿದ್ಧನಾಥನಲ್ಲಿ ವಿಗತ ವಿಪ್ಲವ ಉಪದ್ರವರಹಿತವಾದ ಶಿವಭಕ್ತಿ ಸ್ಥಿರಜ್ಞೆ ಸುಸ್ಥಿರವಾಯಿತು. ಏನಾಯ್ತು ಅಲ್ಲಿ ಶಿವಭಕ್ತಿ ಸ್ಥಿರ ಆಯಿತು. ಇವರೆಲ್ಲ ಹುಟ್ಟಿ ಬರೋದ್ರಿಂದ ಸಿದ್ಧನಾಥ ಶಿವಾಚಾರ್ಯರು ಹುಟ್ಟಿ ಬರೋದ್ರಿಂದ ಶಿವಭಕ್ತಿ ಸ್ಥಿರ ಆಗ್ತಾ ಹೋಯಿತು. ಮುಂದೆ ತಸ್ಯ ಶಿವಾಚಾರ್ಯ ಶಿಖಾ ಹೇಳ್ರಿ, ಓದ್ರದು ತಸ್ಯ ವೀರ ಶಿವಾಚಾರ್ಯ ಶಿಖಾರತ್ನಸ್ಯ ನಂದನಃ ಅಭವತ್ ಶಿವಯೋಗೀತಿ ಸಿಂಧೂರಿವ ಸುಧಾಕರಃ. ವೀರಶೈವ ಶಿವಾಚಾರ್ಯ ಶಿಖಾರತ್ನಸ್ಯ ವೀರಶೈವ ಶಿವಾಚಾರ್ಯರಿಗೆ ಶಿಖಾಮಣಿ ಉಪಾಧಿಯಲ್ಲಿರುವ ಆ ಸಿದ್ಧನಾಥ ಶಿವಾಚಾರ್ಯರಿಗೆ ಸಮುದ್ರದಿಂದ ಸುಧಾಕರ್ ಅಂದ್ರೆ ಚಂದ್ರನ ಉಪಾಧಿಯಲ್ಲಿ ಶಿವಯೋಗೀತಿ ಅಂದ್ರೆ ಶಿವಯೋಗಿ ಶಿವಾಚಾರ್ಯನೆಂಬ ನಂದನ ಪುತ್ರ ಹುಟ್ಟಿದ. ಯಾರಿಗೆ? ವೀರಶೈವ ಶಿಖಾರತ್ನ ಶಿವಾಚಾರ್ಯರಿಗೆ ಸಿದ್ಧನಾಥ ಶಿವಾಚಾರ್ಯ ಅದರಲ್ಲ ಅವರ ಮಗನಿಗೆ ಮಗ ಯಾರು? ಶಿವಯೋಗಿ ಶಿವಾಚಾರ್ಯ. ಸಿದ್ಧನಾಥನ ಮಗ ಶಿವಯೋಗಿ ಶಿವಾಚಾರ್ಯ. ನೋಡ್ರಿ, 4 ತಲೆಮಾರು ಹೇಳಿದ್ರು. ಫಸ್ಟಿಗೆ ಶಿವಯೋಗಿ, ಅವ್ರ ಮಗ ಮುದ್ದದೇವ, ಅವ್ರ ಮಗ ಸಿದ್ಧನಾಥ ಶಿವಾಚಾರ್ಯ, ಅವ್ರ ಮಗ ಶಿವಯೋಗಿ ಶಿವಾಚಾರ್ಯ. ಅಂದ್ರ ಶಿವಯೋಗಿ ಶಿವಾಚಾರ್ಯರು ಶಿವಯೋಗಿಗಳ ಮರಿಮೊಮ್ಮಗ. ಇಂಥ ಶಿವಾಚಾರ್ಯ ಶ್ರೇಷ್ಠನಾದ ಸಿದ್ಧನಾಥ ಶಿವಾಚಾರ್ಯನಿಗೆ ಸಾಗರದಲ್ಲಿ ಚಂದ್ರನು ಹುಟ್ಟುವಂತೆ ಶಿವಯೋಗಿ ಶಿವಾಚಾರ್ಯನೆಂಬ ಮಗನು ಜನಿಸಿದನು. 4 ತಲೆಮಾರು ಹೆಸರುಗಳು ಯಾರ್ಯಾರ್ದು? 1ನೇದು ಶಿವಯೋಗಿ, ಅವ್ರ ಮಗ ಮುದ್ದದೇವ, ಅವ್ರ ಮೊಮ್ಮಗ ಸಿದ್ಧನಾಥ, ಅವ್ರ ಮೊಮ್ಮಗ ಮರಿಮೊಮ್ಮಗ ಶಿವಯೋಗಿ ಶಿವಾಚಾರ್ಯ. ಇವರು ನಮ್ಮ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳ ಸಂಗ್ರಹ ಮಾಡಿದವರು. ಇಲ್ಲಿಯವರೆಗೆ ವರ್ಣನೆ ಮಾಡಿದ ವಂಶ ಪಾರಂಪರೆಯನ್ನು ಅವಲೋಕಿಸಿದಾಗ ಮೂಲ ಪುರುಷನಾದ ಶಿವಯೋಗಿಗೆ ಮುದ್ದದೇವನೆಂಬ ಮಗನು, ಆ ಮುದ್ದದೇವನಿಗೆ ಸಿದ್ಧನಾಥನೆಂಬ ಮಗನು, ಆ ಸಿದ್ಧನಾಥನಿಗೆ ಶಿವಯೋಗಿ ಎಂಬ ಮಗನು ಇದ್ದನೆಂಬುದು ತಿಳಿದು ಬರುತ್ತದೆ. ಸಿದ್ಧನಾಥನ ಮಗನಾದ ಶಿವಯೋಗಿಯೇ ಈ ಗ್ರಂಥಕರ್ತನಾದ ಶಿವಯೋಗಿ ಶಿವಾಚಾರ್ಯ. ಈ ಸಿದ್ಧಾಂತ ಶಿಖಾಮಣಿಯ ಗ್ರಂಥಕರ್ತ ಶಿವಯೋಗಿ ಶಿವಾಚಾರ್ಯ. ಅವರ ಅಪ್ಪನ ಹೆಸರ ಸಿದ್ಧನಾಥ, ಅವರ ಅಪ್ಪನ ಹೆಸರ ಮುದ್ದದೇವ, ಅವರ ಅಪ್ಪನ ಹೆಸರ ಶಿವಯೋಗಿ. ಇಷ್ಟದ ನೋಡ್ರಿ. ಹುಟ್ಟಿದ ಮಕ್ಕಳಿಗೆ ಅಜ್ಜ ಮುತ್ತಜ್ಜರ ಹೆಸರುಗಳು ಇಡುವುದು ಲೋಕದ ರೂಢಿಯಾಗಿದೆ. ಅದೇ ಪ್ರಕಾರವಾಗಿ ಇಲ್ಲಿ ಗ್ರಂಥಕಾರನಾದ ಮುತ್ತಜ್ಜನ ಈ ವಂಶದ ಸುಪ್ರಸಿದ್ಧ ವ್ಯಕ್ತಿಯೂ ಆದ ಶಿವಯೋಗಿಯ ಹೆಸರನ್ನೇ ಗ್ರಂಥಕಾರರಿಗೆ ಇಡಲಾಗಿದೆ. ಅವರ ಮುತ್ತಜ್ಜನ ಹೆಸರು ಇಟ್ಟಾರ. ಮುಂದಿನ 12 ಶ್ಲೋಕಗಳಲ್ಲಿ ಸ್ವನಾಮ ಪ್ರಶಂಸಾಪೂರ್ವಕ ಗ್ರಂಥಕಾರನು ಈ
ಗ್ರಂಥದ ಅವತರಣಿಕೆಯನ್ನ ನಿರೂಪಿಸುತ್ತಿದ್ದಾನೆ. ಈ ಗ್ರಂಥದ ಅವತರಣಿಕೆ ಬಗ್ಗೆ ನಿರೂಪಣೆ ಮಾಡಕತ್ತಾನೆ ಗ್ರಂಥಕರ್ತ. ಏನಂತಂದ್ರೆ ಚಿದಾನಂದ ಆಕಾಶ ಶಿವಾನುಭವ ಯೋಗತಃ ಶಿವಯೋಗೀತಿ ನಾಮೋಕ್ತಿರ್ ಯಸ್ಯ ಯಾ ಸಾಧ್ಯ ಯೋಗಿನಿ. ಚಿದಾನಂದ ಪರಾಕಾಶ ಶಿವಾನುಭವ ಯೋಗಿತಃ ಅಂದ್ರೆ ಸಚ್ಚಿದಾನಂದನೂ ಪರಮ ಪ್ರಕಾಶನೂ ಆದ ಪರಶಿವನು ಸ್ವರೂಪಾನುಭವದಿಂದ ಯಸ್ಯ ಯಾವನಿಗೆ ಶಿವಯೋಗಿ ಎಂಬ ನಾಮೋಕ್ತಿ ಹೆಸರು ಬಂತಲ್ಲ, ಯಥಾರ್ಥ ಯೋಗಿನಿ ಅಂದ್ರೆ ಯಥಾರ್ಥವಾಗಿ ಅನ್ವಯಿಸುತ್ತದೆ. ಶಿವಯೋಗಿ ಅಂತ ಹೆಸರಿಗೆ ತಕ್ಕಂತ ವ್ಯಕ್ತಿ ಅಂತ ಒಂದು ಪರಶಿವನ ಸ್ವರೂಪದ ಅನುಭವ ಅವರಿಗಿತ್ತು. ಚಿದಾನಂದ ಪರಾಕಾಶ ಶಿವಾನುಭವ ಯೋಗತಃ ಸಚ್ಚಿದಾನಂದನು ಪರಮ ಪ್ರಕಾಶನೂ ಆದ ಪರಶಿವನ ಸ್ವರೂಪ ತಾನನ್ನಂಥದ್ದು ಅವರಿಗೆ ಅನುಭವ ಇದ್ದದ್ದಕ್ಕೆ ಅವರಿಗೆ ಶಿವಯೋಗಿ ಅಂತ ಹೆಸರಿಟ್ಟದ್ದು ಸಾರ್ಥಕ ಆಯ್ತು ಅಂತ. ಯಥಾರ್ಥ ಯೋಗಿನಿ ಅಂತ ಹೆಸರಿಟ್ಟದ್ದು ಸಾರ್ಥಕ ಆಯ್ತು ಅಂತ. ಈ ಶಿವಯೋಗಿ ಶಿವಾಚಾರ್ಯನು ಸಚ್ಚಿದಾನಂದ ಪರಾಕಾಶ ರೂಪವಾದ ಈ ಶಿವಯೋಗಿ ಶಿವಾಚಾರ್ಯ ಸಚ್ಚಿದಾನಂದ ಪರಾಕಾಶ ರೂಪವಾದ ಪರಶಿವನೊಂದಿಗೆ ಸಮರಸಗೊಂಡಿದ್ದರಿಂದ ಅಂದರೆ ಶಿವನೊಂದಿಗೆ ಸಮರಸ ಯೋಗವನ್ನು ಸಾಧಿಸಿದ್ದರಿಂದ ಆತನಿಗೆ ಶಿವಯೋಗಿ ಎಂಬ ಹೆಸರು ಅನ್ವರ್ಥಕವೇ ಆಗಿತ್ತು. ಹೆಸರಿಗೆ ತಕ್ಕಂತ ವ್ಯಕ್ತಿ. ಆತ ಏನ್ ಮಾಡಿದ್ದ? ತಾನು ಶಿವನೊಳಗೆ ಸಮರಸಗೊಂಡಿದ್ದ ಅಂದ್ರೆ ಐಕ್ಯ ಸ್ಥಳವನ್ನು ತಲುಪಿದ್ದ ಅಂತ ವ್ಯಕ್ತಿ. ಹೆಸರಿಗೆ ತಕ್ಕಂತ ವ್ಯಕ್ತಿತ್ವ ಇರೋದು ಬಹಳ ಕಷ್ಟ. ಅನ್ನಪೂರ್ಣ ಅಂತ ಹೆಸರಿಟ್ಟಿರ್ತಾರ. ಒಂದ್ ಕಪ್ ಚಹಾ ಮಾಡಿ ಕೊಡ್ಬೇಕಾದ್ರೆ ಹೋಳಿಗೆ ಮಾಡಿ ಉಣಿಸಿದಷ್ಟು ತ್ರಾಸ ಆಗ್ತಿರ್ತದ ಅವ್ರಿಗೆ. ಹಿಂಗಿರ್ತಾವ ಹೆಸರಿಗೆ ತಕ್ಕಂತ ವ್ಯಕ್ತಿಗಳು ಇರೋದು ಬಹಳ ಕಷ್ಟ. ಇಲ್ಲಿ ಶಿವಯೋಗಿ ಶಿವಾಚಾರ್ಯಂದು ಏನಂದ್ರೆ ಹೆಸರಿಗೆ ತಕ್ಕಂತ ವ್ಯಕ್ತಿತ್ವ. ಈ ಶಿವಯೋಗಿ ಶಿವಾಚಾರ್ಯನು ಸಚ್ಚಿದಾನಂದ ಪರಾಕಾಶ ರೂಪವಾದ ಪರಶಿವನೊಂದಿಗೆ ಸಮರಸಗೊಂಡಿದ್ದರಿಂದ ಶಿವನೊಂದಿಗೆ ಸಮರಸ ಯೋಗವನ್ನು ಸಾಧಿಸಿದ್ದರಿಂದ ಆತನಿಗೆ ಶಿವಯೋಗಿ ಎಂಬ ಹೆಸರು ಅನ್ವರ್ಥಕವೇ ಆಗಿದೆ. ಮುಂದೆ 22ನೇ ಶ್ಲೋಕ. ಶಿವಾಗಮ ಪರಿಜ್ಞಾನ ಪರಿಪಾಕ ಸುಗಂಧಿನಾಂ ಯದೀಯ ಕೀರ್ತಿ ಪುಷ್ಪೇನ ವಾಸಿತಂ ಹರಿತಾಂ ಮುಖಂ. ಏನಿದು 22ನೇ ಶ್ಲೋಕದ ಅರ್ಥ ಏನು? ಶಿವಾಗಮ ಪರಿಜ್ಞಾನ ಪರಿಪಾಕ ಸುಗಂಧಿನ ಅಂದ್ರೆ ಶಿವಾಗಮದ ಪರಿಪೂರ್ಣ ಜ್ಞಾನವೆಂಬ ಪರಿಮಳದಿಂದ ಸುಗಂಧಿತವಾದ ಯದೀಯ ಅಂದ್ರೆ ಯಾವ ಶಿವಯೋಗಿ ಶಿವಾಚಾರ್ಯನ ಕೀರ್ತಿ ಪುಷ್ಪೇಣ ಅಂದ್ರೆ ಕೀರ್ತಿ ಕುಸುಮದಿಂದ ಹರಿತಾಂ ಅಂದ್ರೆ ದಿಕ್ಕುಗಳ ಮುಖವು ವಾಸಿತಂ ಸುವಾಸಿತ ಆಗಿದೆ. ಅಂದ್ರೆ ಶಿವಯೋಗಿ ಶಿವಾಚಾರ್ಯರು ಜ್ಞಾನ ಎಂಥದಿತ್ತಪ್ಪ ಅಂದ್ರೆ ಎಲ್ಲ 28 ಶಿವಾಗಮಗಳೆಲ್ಲ ಪಾರಂಗತರಿದ್ರು. ಅವರು ಇದರೊಳಗ ಎಕ್ಸ್ಪರ್ಟ್ ಅದರ ಅಂತೇಳಿ ಅವ್ರ ಬಗ್ಗೆ ಕೀರ್ತಿ 28 ಶಿವಾಗಮಗಳ ಬಗ್ಗೆ ಏನೇ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತಾರ ಅನ್ನೋಂಥದ್ದು ಕೀರ್ತಿ ಏನಾಗಿತ್ತು? ದಶದಿಕ್ಕುಗಳಲ್ಲಿ ಹರಡಿತ್ತು ಅಂತ ಅದರ ಅರ್ಥ. ಈ ವಿಚಾರ ಸಾಗರದ ಬಗ್ಗೆ ಏನಾರ ಕೇಳಿದ್ರೆ ಹೇಳಕ್ಕ ನೀವೆಲ್ಲ ಅದಿರಿಲ್ಲ. ಹಂಗ ಅವ್ರದ್ದು ಕೀರ್ತಿ ಅದರದ್ದು ಶಿವಾಗಮಗಳದ್ದು ಎಕ್ಸ್ಪರ್ಟ್ ಅಂತ ಅವ್ರದ್ದು ಕೀರ್ತಿ ಎಲ್ಲ ಕಡೆ ಹರಡಿತ್ತು. ಶಿವಾಗಮಗಳ ಪರಿಪೂರ್ಣ ಜ್ಞಾನಿಯಾದ ಶ್ರೀ ಶಿವಯೋಗಿ ಶಿವಾಚಾರ್ಯನ ಕೀರ್ತಿಯು ದಶದಿಕ್ಕುಗಳಲ್ಲಿ ಹರಡಿತ್ತು. ನೋಡ್ರಿ, ಆ ರೀತಿ ವ್ಯಕ್ತಿಗಳು ಯಾರು ಅದರನ್ರಿ ಭೂಮಿ ಮೇಲೆ 28 ಶಿವಾಗಮಗಳ ಎಕ್ಸ್ಪರ್ಟ್ ಅದೀನಿ ಬಾ ಅಂತ ಚಾಲೆಂಜ್ ಮಾಡೋರು.
ಎಂತ ಪರಿ ಸಾಧನೆ ಮಾಡ್ಯಾರ ನೋಡ್ರಿ ಆಗಿನ ಕಾಲದಾಗ ಅವ್ರು. 23ನೇದ್ದು ಹೋದ್ರಿ ಶ್ಲೋಕ. ರಕ್ಷಾವತಿ ಖ್ಯಾತಾಂ ಶಿವಭಕ್ತಿ ಸನಾತನಿ ಬೌದ್ಧಾದಿ ಪ್ರತಿಷ್ಠಾಂತ ಮಹಾದ್ವಾಂಸಾಂಶು ಮಾಲಿನ. ಅಂದ್ರೆ ಬೌದ್ಧ, ಜೈನ ಮೊದಲಾದ ನಾಸ್ತಿಕ ದರ್ಶನಗಳೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸನಾತನವಾದ ಶಿವಭಕ್ತಿಯನ್ನು ಸಂರಕ್ಷಿಸಿ ಶ್ರೀ ಶಿವಯೋಗಿ ಶಿವಾಚಾರ್ಯನು ಸೂರ್ಯನಂತೆ ಸರ್ವೋತ್ಕೃಷ್ಟವಾಗಿ ಒಪ್ಪುತ್ತಿದ್ದನು. ಈ ಅವೈದಿಕ ಧರ್ಮಗಳೇನು ಜೈನ ಬೌದ್ಧದವಲ್ಲ ಅವುಗಳನ್ನೆಲ್ಲ ಹೊಡೆದೋಡಿಸಿದ. ಈಗ ಶಿವಯೋಗಿ ಶಿವಾಚಾರ್ಯನ ಕಾಲ, ಶಂಕರಾಚಾರ್ಯರ ಕಾಲ ಯಾವಾಗದ ನೋಡ್ಬೇಕು. ಇವರು ಈ ಕೆಲಸ ಮಾಡ್ಯಾರಂದ್ರ ಅವೈದಿಕ ಧರ್ಮಗಳನ್ನ ಹೊಡೆದೋಡಿಸಿದ ಕೆಲಸ ಶಂಕರಾಚಾರ್ಯರು ಮಾಡ್ಯಾರ. ಈಗ ಇದು ಓದಿದ ಮೇಲೆ ಗೊತ್ತಾಯ್ತು ಶಿವಯೋಗಿ ಶಿವಾಚಾರ್ಯರು ಈ ಬೌದ್ಧ ಮತ್ತು ಜೈನ ಧರ್ಮಗಳ ನಾಸ್ತಿಕ ದರ್ಶನಗಳನ್ನ ಹೊಡೆದೋಡಿಸಿದರು ಅಂತ. ಇವರು ಕೂಡ ಅದನ್ನು ವಿರೋಧ ಮಾಡಿದ್ರು ಅನ್ನೋದು ಗೊತ್ತಾಯ್ತು. ಆದರೆ ಶಂಕರಾಚಾರ್ಯರದು ಪ್ರಚಾರ ಎಂತ ಪರಿ ಮಾಡ್ತಾರ ಅವ್ರ ಭಕ್ತರು. ಅದೇ ರೇಣುಕಾಚಾರ್ಯರ ಭಕ್ತರು ಕುಂತು ಓದಲಕ್ಕೂ ತಯಾರಿಲ್ಲ, ಆಮೇಲೆ ಅವ್ರ ವಿಷಯ ಪ್ರಚಾರ ಮಾಡ್ಲಿಕ್ಕೂ ತಯಾರಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದಿದು. ಬೌದ್ಧ, ಜೈನ ಮೊದಲಾದ ನಾಸ್ತಿಕ ದರ್ಶನಗಳೆಂಬ ಕತ್ತಲೆಯನ್ನು ಹೊಡೆದೋಡಿಸಿ. ಇದಕ್ಕೆ ಕತ್ತಲಂತಾರೆ. ಇದಕ್ಕ ಬೌದ್ಧ ಧರ್ಮ ಕತ್ತಲೆ ಅಂತ ಯಾಕಂತಾರ? ಇವರು ಪರಮಾತ್ಮನನ್ನು ಒಪ್ಪಲ, ಆತ್ಮವನ್ನು ಒಪ್ಪಲ. ಬೌದ್ಧ ಧರ್ಮ ಖಾಲಿ ಶೂನ್ಯ. ವೀರಶೈವರ ಶೂನ್ಯ ಅದ, ಎಲ್ಲವನ್ನು ಒಳಗೊಂಡ ಶೂನ್ಯ ಇವ್ರದು. ಅದೇನದ? ಏನು ಇಲ್ಲದ ಶೂನ್ಯ. ಮತ್ತೆ ಜೈನರದೇನದ? ಆತ್ಮ ಒಂದೇ ಒಪ್ಪುತ್ತಾರ, ಪರಮಾತ್ಮ ಒಪ್ಪಂಗಿಲ್ಲ. ಬ್ರಹ್ಮಾಂಡದೊಳಗಿನ ಚೇತನವನ್ನು ಒಪ್ಪಂಗೇ ಇಲ್ಲ ಅವರು. ಪಿಂಡಾಂಡದೊಳಗಿನ ಆತ್ಮವನ್ನಷ್ಟೇ ಒಪ್ಪುತ್ತಾರ. ಹೀಗಾಗಿ ನಮ್ಮ ಈ ಒಂದು ಸನಾತನ ಭಾರತೀಯ ವೇದಾಂತ ಸಿದ್ಧಾಂತ ಏನದ? ಪಿಂಡಾಂಡ ಅಂತರ್ಗತವಾದ ಆತ್ಮವನ್ನು ಒಪ್ಪಬೇಕು, ಬ್ರಹ್ಮಾಂಡ ಅಂತರ್ಗತವಾದ ಬ್ರಹ್ಮವನ್ನು ಒಪ್ಪಬೇಕು. ಒಪ್ಪಿ ಏನ್ ಮಾಡಬೇಕು? ಆ ಬ್ರಹ್ಮ ಮತ್ತು ಆತ್ಮ ಬೇರೆ ಅಲ್ಲ, ಎರಡೂ ಒಂದೇ ಅಂತನೂ ತಿಳ್ಕೋಬೇಕು. ಇದು ವೇದಾಂತ ಸಿದ್ಧಾಂತ. ಆದ್ರೆ ಇವ್ರದ್ದೇನದ? ಆತ್ಮನೂ ಒಪ್ಪಲ್ಲ, ಪರಮಾತ್ಮನೂ ಒಪ್ಪಲ್ಲ. ಮತ್ತ ಜೈನ ಧರ್ಮ, ಬೌದ್ಧ ಧರ್ಮದ ಆಹಾರ ವಿಷಯದಾಗ ಎಷ್ಟು ಟೆಕ್ನಿಕ್ ಅದ ಅಂದ್ರೆ ಅಹಿಂಸಾ ಅಂತೇಳಿ ಮಾಂಸಾಹಾರ ತಿನ್ನಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಮಾಡಿದ್ರ ಮಹಾವೀರನ ಭಕ್ತರು ಒಂದು 50,000 ಅದಾರ ಇಲ್ಲೋ, ಬಹಳ ಕಡಿಮೆ ಅದಾರ ಮಹಾವೀರನ ಭಕ್ತರು. ಯಾಕಂದ್ರೆ ಅಹಿಂಸಾ ಅಂತೇಳಿ ಮಾಂಸಾಹಾರ ಫುಲ್ ನಿಷೇಧ ಮಾಡಿಬಿಟ್ರು ಅವರು. ಗೌತಮ್ ಬುದ್ಧ ಏನ್ ಮಾಡಿದ? ಆ ವಿಷಯದೊಳಗ ತಿನ್ನಿರಿ ಅಂತ ಹೇಳಿಲ್ಲ, ತಿನ್ಬೇಡ ಅಂತನೂ ಹೇಳಿಲ್ಲ, ನ್ಯೂಟ್ರಲ್ ಆಗಿಬಿಟ್ಟ. ಹಿಂಗಾಗಿ ಆ ವಿಷಯದಾಗ ನ್ಯೂಟ್ರಲ್ ಆಗಿದ್ದಕ್ಕೆ ಭಕ್ತರ ಸಂಖ್ಯೆ 3 ಕೋಟಿ ಅದ. ನ್ಯೂಟ್ರಲ್ ಆಗಿದ್ದಕ್ಕೆ ತಿನ್ನೋದ ಬೇಡ, ತಿನ್ಬೇಡ ಅಂತ ಹೇಳೋದು ಬೇಡ, ಆ ವಿಷಯನೇ ಟಚ್ ಮಾಡ್ಲಕ್ ಹೋಗಲಿಲ್ಲ. ಹಿಂಗೆಲ್ಲ ಇರ್ತಾವ. ಅದಕ್ಕೆ ಮುಂದೆ 24ನೇ ಶ್ಲೋಕ. ಸ ಮಹಾವೀರ ಶೈವಾನಾಂ ಧರ್ಮ ಮಾರ್ಗ ಪ್ರವರ್ತಕ ಶಿವತತ್ವ ಪರಿಜ್ಞಾನ ಚಂದ್ರಿಕಾ ವ್ರತ ಚಂದ್ರಮಾ. ಅಂದ್ರೆ ಚಂದ್ರನ ಬೆಳದಿಂಗಳು ಕೂಡಿಕೊಂಡಿರುವಂತೆ ಶಿವತತ್ವದ ಚಂದ್ರನು ಬೆಳದಿಂಗಳಿಂದ ಕೂಡಿಕೊಂಡಿರುವಂತೆ. ಬೆಳದಿಂಗಳು ಇರಲಿಲ್ಲ ಅಂತಂದ್ರೆ ಚಂದ್ರ ಏನ್ ಚಂದ ಇರ್ತಾನ? ಒಂದು ಕಲ್ಲು ಗುಂಡಗಲ್ಲಿದ್ದಂಗ ಅದಾನ. ಬೆಳದಿಂಗಳು ಇದ್ದದಕ್ಕೆ ಅವ ಚಂದ ಕಾಣಿಸ್ತಾನ.
ಅದಕ್ಕೆ ಚಂದ್ರನು ಬೆಳದಿಂಗಳಿಂದ ಕೂಡಿಕೊಂಡಿರುವಂತೆ ಶಿವತತ್ವದ ಪರಿಪೂರ್ಣ ಜ್ಞಾನದಿಂದ ಕೂಡಿದ ಶ್ರೀ ಶಿವಯೋಗಿ ಶಿವಾಚಾರ್ಯನು ಕತ್ತಲೆಯಲ್ಲಿ ಪೂರ್ಣಚಂದ್ರಿಕೆಯನ್ನ ದಾರಿ ತೋರುವಂತೆ ವೀರಶೈವ ಧರ್ಮವನ್ನ ಶ್ರೇಷ್ಠ ಆಚಾರ್ಯರಿಗೂ ಮಾರ್ಗದರ್ಶಕನಾಗಿದ್ದ. ನೋಡ್ರಿ, ಶಿವಯೋಗಿ ಶಿವಾಚಾರ್ಯ ದೊಡ್ಡ ದೊಡ್ಡ ಪಂಡಿತರಿಗೆ ಸಹಿತ ಮಾರ್ಗದರ್ಶನ ಹಾಕಿದ್ದ, ಅಷ್ಟು ಶಾಣೆ ಇದ್ದ. ಚಂದ್ರನ ಬೆಳದಿಂಗಳ ಜೊತೆಗೆ ಹೆಂಗ್ ಕೂಡಿಕೊಂಡಿರ್ತಾನೋ ಹಂಗ 28 ಶಿವಾಗಮಗಳ ಶಿವತತ್ವದ ಜೊತೆಗೆ ಈ ಶಿವಯೋಗಿ ಶಿವಾಚಾರ್ಯ ಕೂಡಿಕೊಂಡಿದ್ದ. ಆ ರೀತಿಯಾದಂತ ಒಂದು ಬೆಳಕು ಅವನಲ್ಲಿ ಇತ್ತು ಅಂತ ಹೇಳ್ತಾರೆ. ಮುಂದೆ 25ನೇ ಶೈವತಂತ್ರಾಣಿ ಕಾಮಿಕಾಧ್ಯಾನಿ ಸಾಧರಂ ವಾಂತುಲಾಂತಾನಿ ಶೈವಾಣಿ ಪುರಾಣಾನ್ಯಖಿಲಾನಿ. ಏನ್ ಹಿಂಗಂದ್ರ ಅಂತಂದ್ರೆ ಕಾಮಿಕಾದಿ ಅಂದ್ರೆ ಕಾಮಿಕಾಗಮವನ್ನೇ ಮೊದಲುಗೊಂಡು ವಾತುಲಾಂತ್ಯ ಅಂದ್ರೆ ವಾತುಲಾಗಮ ಕೊನೆಯದಾಗಿ ಶೈವತಂತ್ರಾಣಿ ಅಂದ್ರೆ ಶೈವಾಗಮಗಳನ್ನ ಮತ್ತು ಅಖಿಲಾನಿ ಅಂತಂದ್ರೆ ಸಮಸ್ತಗಳಾದ ಶೈವಾನಿ ಅಂದ್ರೆ ಶಿವ ಸಂಬಂಧಿಗಳಾದ ಪುರಾಣಾನಿ ಅಂದ್ರೆ ಪುರಾಣಗಳನ್ನ ಅಲೋಕ್ಯ ಅಂದ್ರೆ ಪ್ರೀತಿಪೂರ್ವಕವಾಗಿ ಚೆನ್ನಾಗಿ ನೋಡಿ ಅಂದರೆ ಪರಿಶೀಲಿಸಿ ಚಂದ ಸ್ಟಡಿ ಮಾಡ್ರಿ, ಇದ್ರೊಳಗೆಲ್ಲ ಸಿಗ್ತದೆ ನಿಮಗ ಅಂತ ಹೇಳ್ತಾರೆ. ಕಾಮಿಕಾದಿ ಎಲ್ಲ ಇವು ಆಗಮಗಳು ಸಿಗ್ತವ, ಶೈವತಂತ್ರ ಸಿಗ್ತದ, ಮತ್ತೆ ಸಮಸ್ತ ಶಿವ ಸಂಬಂಧಿಗಳಾದ ಪುರಾಣಗಳು ಎಲ್ಲನೂ ಏನ್ ಮಾಡ್ಬೇಕಪ್ಪ, ಆದರ ಪೂರ್ವಕವಾಗಿ ಓದ್ರಿ. ಯಾರು? ವೀರಶೈವರು. ಏನೇನು ಓದಕ್ಕೆ ಹೇಳಿದ್ರು? 28 ಶಿವಾಗಮಗಳು. ಇದು ಬಹಳ ಇಂಪಾರ್ಟೆಂಟ್ ಅದ ಇದು ಶ್ಲೋಕ. 28 ಶಿವಾಗಮಗಳು, ಕಾಮಿಕಾದಿ ವಾತುಲಾಂತ್ಯ ಇದು. ಆಮೇಲೆ ಶೈವತಂತ್ರಾಣಿ, ಈ ಒಂದು ಕೊನೆಯದಾಗಿ ಶೈವತಂತ್ರಾಣಿ ಅಂದ್ರೆ ಶಿವಾಗಮಗಳನ್ನ, ಅದೇ 28 ಶಿವಾಗಮ ಮತ್ತೆ ಸಮಸ್ತ ಶಿವ ಸಂಬಂಧಿಗಳಾದ ಪುರಾಣಗಳು, ಶಿವ ಸಂಬಂಧಿ ಪುರಾಣಗಳು. ಪ್ರೀತಿಪೂರ್ವಕವಾಗಿ ಚೆನ್ನಾಗಿ ಓದ್ರಿ ಅಂತ. ಅದು ಪುರಾಣ ಅಂದ್ರೆ ಬೇಡ, ತತ್ವ ಬೇಕು, ಇತಿಹಾಸ ಬೇಡ, ಹಿಂಗ ಅನ್ಬೇಡ್ರಿ. ಶಿವನಿಗೆ ಸಂಬಂಧಪಟ್ಟದ್ದೇನೇನದ ಎಲ್ಲ ಆದರ ಪೂರ್ವಕವಾಗಿ ಓದ್ರಿ ಅಂತ ಆದೇಶ ಇದು. ಅದಕ್ಕೆ 28 ಶಿವಾಗಮಗಳಂದ್ರೆ ಯಾವ್ಯಾವಂದ್ರೆ ಕಾಮಿಕಾಗಮ, ಸುಮ್ ಹೆಸರು ಕೇಳ್ರಿ. ಕಾಮಿಕಾಗಮ, ಯೋಗಜಾಗಮ, ಚಿಂತ್ಯಾಗಮ, ಕಾರಣಾಗಮ, ಅಜಿತಾಗಮ, ದೀಪ್ತಾಗಮ, ಸೂಕ್ಷ್ಮ, ಸಹಸ್ರ, ಅಂಶುಮಾನ್, ಸುಪ್ರಭೇದ, ವಿಜಯ, ನಿಶ್ವಾಸ, ಸ್ವಯಂಭುವ, ಅನಿಲ, ವೀರ, ರೌರವ, ಮುಕುಟಾಗಮ, ವಿಮಲ, ಚಂದ್ರಜ್ಞಾನಾಗಮ, ಬಿಂಬಾಗಮ, ಪ್ರೋದ್ಗಿತ, ಲಲಿತ, ಸಿದ್ಧ, ಸಂತಾನ, ಸರ್ವೋಕ್ತ, ಪಾರಮೇಶ್ವರಾಗಮ, ಕಿರಣ, ವಾತುಲ ಎಂಬ ಕಾಮಿಕಾದಿ ವಾತುಲ ಅಂತೆಗಳಾದ 28 ಶಿವಾಗಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರೋದಲ್ಲದೆ ವ್ಯಾಸೋಕ್ತ ಶಿವ ಸಂಬಂಧಿ ಪುರಾಣಗಳನ್ನು ನೋಡಿರುವುದಾಗಿ ತಿಳಿಸಿ, ಇಷ್ಟೆಲ್ಲ ಓದ್ಕೊಂಡು ಇನ್ನು ಮುಂದೆ ತಾನು ಬರೆದ ಗ್ರಂಥದ ಪ್ರಯೋಜನವನ್ನು ಹೇಳುತ್ತಾನೆ. ಏನಾಯ್ತು ಈಗ? 28 ಶಿವಾಗಮಗಳು ಯಾರು ಹೇಳಿದ್ವು? ಅವು ಶಿವಾಗಮಗಳು ಯಾರು ಹೇಳಿದ್ದು? ಶಿವ ಹೇಳಿದ್ದು ಪಾರ್ವತಿಗೆ. 28 ಶಿವ ಪಾರ್ವತಿಗೆ ಹೇಳಿ ಮತ್ತೇನ್ ಮಾಡ್ದ? ಶಿವ ಸಂಬಂಧಿ ಪುರಾಣಗಳೇನದವ ವ್ಯಾಸೋಕ್ತ ಶಿವ ಸಂಬಂಧಿ ಪುರಾಣಗಳನ್ನು ಸಹಿತ ನಾನು ನೋಡ್ಕೊಂಡು ಏನ್ ಮಾಡೀನಿ, ಈ ಗ್ರಂಥ ಬರೆದೀನಿ ಅಂತ ಹೇಳಿ ಈ ಒಂದು ಗ್ರಂಥದ ಪ್ರಯೋಜನವನ್ನ ಮುಂದಿನ ಶ್ಲೋಕಗಳಲ್ಲಿ
ಹೇಳುತ್ತಾರೆ. ಅದಕ್ಕೆ ಗ್ರಂಥದ ಪ್ರಯೋಜನ ನಾಳೆ ನೋಡೋಣ. ಇದರಿಂದ ಏನು ಉಪಯೋಗ ಅದ ಬೇಕಲ್ಲ. ಅಧಿಕಾರಿ ಸಂಬಂಧ ಪ್ರಯೋಜನ ಆದಲ್ರಿ, ಅನುಬಂಧ ಚತುಷ್ಟಯ. ಅದಕ್ಕೆ ಇಲ್ಲಿ ಏನೇನಂದ್ರೆ ವ್ಯಾಸೋಕ್ತ ಶಿವ ಸಂಬಂಧಿ ಪುರಾಣಗಳು ಮತ್ತು 28 ಶಿವಾಗಮಗಳನ್ನ ನೋಡ್ಕೊಂಡಿನಿ. ಅದರೊಳಗಿನ ಶ್ಲೋಕಗಳನ್ನು ಸಂಗ್ರಹ ಮಾಡಿಕೊಂಡು ಸಿದ್ಧಾಂತ ಶಿಖಾಮಣಿ ಬರೀತಾ ಇದ್ದೇನೆ. ಈ ಗ್ರಂಥದ ಪ್ರಯೋಜನ ಏನಪ್ಪ ಅನ್ನೋದು, ಇದಕ್ಕಿಂತ ಮೊದಲು ಶಿವಜ್ಞಾನ ಸಂಬಂಧಿ 28 ಶಿವಾಗಮಗಳು, ಶಿವ ಸಂಬಂಧಿ ಪುರಾಣಗಳು ಇದ್ದಾಗಲೂ ಕೂಡ ಇದರ ಅವಶ್ಯಕತೆ ಏನು, ಇದರ ಪ್ರಯೋಜನ ಏನು, ಇದರ ವಿಶೇಷತೆ ಏನು ಅನ್ನೋದು ನಾಳೆ ಹೇಳ್ತಾರೆ. ಅದು ಬಹಳ ಮುಖ್ಯ ಅದ. ಸುಮ್ಮನೆ ನಾವು ತತ್ವಚಿಂತನೆ ಮಾಡ್ಕೊತ ಹೋಗಿ ಇದರ ಪ್ರಾಮುಖ್ಯತೆನೇ ಗೊತ್ತಿಲ್ಲ ಅಂತಂದ್ರೆ ಹೆಂಗ? ಅದರ ಸಲುವಾಗಿ ಇದನ್ನು ನಾವು ಓದಲೇಬೇಕು, ಇಂಪಾರ್ಟೆನ್ಸ್ ತಿಳ್ಕೊಂಡು ಓದಬೇಕು. ಹೌದಾ ಇಲ್ಲ? ಅದರ ಮಹತ್ವನೇ ಗೊತ್ತಿರಲಾದ್ರೆ ಸುಮ್ಮನೆ ಏನೋ ಓದ್ಕೊತ ಹೋಗ್ತೀವಿ ಅಂತಂದ್ರೆ ಆಗಲ್ಲ. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಆಯ್ತು, ಎಲ್ಲರೂ ಶರಣ ಶರಣಾರ್ಥಿ ಹೇಳಿ ರೆಸ್ಟ್ ಮಾಡಿ. ಟೈಮ್ ಆಯ್ತು, 10 ಆಯ್ತು. ಎಲ್ಲರಿಗೂ ಶರಣ ಶರಣಾರ್ಥಿ.